ಸಂಸಲ್ಲಿ ಇಲ್ಲಿ ಒಳ್ಳೆ ಗ್ರೀನರಿ ಇರುತ್ತೆ. ದೇವಸ್ಥಾನ ಪಿಕ್ ತೊಗೊಳ್ಳೋದು ಮತ್ತು ನಮ್ಮದು ಒಳ್ಳೊಳ್ಳೆ ಪಿಕ್ ತೊಗೊಳ್ಳೋಣ, ಒಳ್ಳೆ ವೀಡಿಯೋ ಆಗುತ್ತೆ ಅನ್ಕೊಬಂದರೆ ಇಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಫುಲ್ಲು ಟಿ ಎಕ್ಸ್ ಸೈಡೆಲ್ಲ ಫುಲ್ ಖಾಲಿ, ಗ್ರೀನರಿ ಏನು ಅಷ್ಟು ಕಾಣಿಸ್ತಾ ಇಲ್ಲ. ಅಕಸ್ಮಾತ್ ನೀವೇನಾದ್ರು ಬರೋ ಥರ ಇದ್ದರೆ ಪ್ಲ್ಯಾನ್ ಮಾಡಿದ್ರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಕಡೆ ಕುದುರೆಮುಖ ರೀಚ್ ಆಗಿ ಸೆಕ್ಷನಲ್ಲೇ ಮಳೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ರೇನ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಇವಾಗ ಟೋಳಲ್ಲಿ ಹೇಳಿರೋ ಥರ 1.5 ಗಂಟೆ ಒಳಗಡೆ ರೀಚ್ ಆಗಬೇಕಂತ ಹೇಳಿದ್ದಾರೆ. ಆಲ್ರೆಡಿ ಅರ್ಧ ಗಂಟೆ ಆಗೋಯ್ತು. ಯಾವ್ದಾರ ಪ್ರಾಣಿಗಳು ಸಿಗುತ್ತಲ್ಲ ನೋಡೋಣ ಹೋಗ್ತಾ ಹೋಗ್ತಾ. ವಾ ಇಲ್ಲೊಂದು ನವಿಲ್ ಇದೆ ಲೆಫ್ಟ್ ಸೈಡಲ್ಲಿ. ಓ ಆರ್ತು ನೋಡಿದ್ರ ಆರ್ತು. ಇಂದ ಕುದುರೆಮುಖ ಕಡೆ ಹೋಗ್ತಾ ಇದ್ದೀವಿ. ಫಾರೆಸ್ಟ್ ಒಳಗಡೆ ಒಂದು ರೈಡ್ ಮಾಡ್ಕೊಬರೋಣ. ಯಾಕಂದರೆ ಇವಾಗ ಟ್ರೆಕ್ಕಿಂಗ್ ಎಲ್ಲ ಬಿಡ್ತಲ್ಲ ಕುದುರೆಮುಖ, ಮಳೆ ಜಾಸ್ತಿ ಆಗಿರೋದ್ರಿಂದ ಯಾವ ಟ್ರೆಕ್ಕಿಂಗು ಬಿಡ್ತಲ್ಲ, ಏನೂ ಇಲ್ಲ. ಬೇಕಾದ್ರೆ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ಬರ್ಬೋದು ನಾವು. ಹಾಂ ಇದ್ದಾವೆ ನೋಡಿ, ನಮ್ಮದು ಇದ್ದಾವೆ. ಹಾಂ ಹಾಕ್ತೀವಿ, ನೀವು ಬರ್ತೀರಾ? ಪ್ರೊಫೆಷ್ನಲ್ ಕನ್ನಡಿಗ ಅಂತಿದೆ ನೋಡಿ. ಪ್ರೊಫೆಷ್ನಲ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮದು ಹಾಕ್ತೀನಿ ವಿಡಿಯೋ. ಬರ್ತೀರಾ? ನೀವೆಲ್ಲರೂ ಬರ್ತೀರಾ? ಎಲ್ಲರೂ ಕವರ್ ಆಗ್ತಾ ಇದ್ದೀರಾ? ಹಾಂ ಪ್ರೊಫೆಷ್ನಲ್ ಕನ್ನಡಿಗ ಅಂತಿದೆ ನೋಡಿ. ಹಾಂ ಬಾಯ್. ಅಲ್ಲ ನಾವು ಮುಳ್ಳಯ್ಯನಗಿರಿ ಟಾಪ್ ಹತ್ತದೋ ವ್ಯೂ ಪಾಯಿಂಟ್ ನೋಡಿಲ್ಲ, ಮತ್ತು ಕ್ಯಾತಮಕ್ಕಿ ಟಾಪ್ ಹತ್ತದೋ ವ್ಯೂ ಪಾಯಿಂಟ್ ನೋಡಿಲ್ಲ. ನೋಡಲ್ಲಿ ಕಾಣಿಸ್ತೈತೆ. ಟ್ರೆಕ್ಕಿಂಗ್ ಬಿಡ್ತಲ್ವಲ್ಲ ಇಲ್ಲಿ? ಬಿಡ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಟ್ರೆಕ್ಕಿಂಗ್ ಓಪನ್ ಆಗಿದೆ, ಆದರೆ 3 ಅವರ್ ಅಷ್ಟೇ. ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆ ಇರುತ್ತೆ ಟ್ರೆಕ್ಕಿಂಗು. ಟ್ರೆಕ್ಕಿಂಗ್ ಮಾಡೋರು ಬೇಕಾದ್ರೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಬಂದು ಹೋಗ್ಬೇಕು. ಯಾಕಂದರೆ ಈಗ ಮಳೆ ಅಂದ್ಬಿಟ್ಟು ಜಾಸ್ತಿ ಬಿಡ್ತಾ ಇಲ್ಲ. ಅಷ್ಟರಲ್ಲಿ ನಾವು ಏನು ಟ್ರಾವೆಲ್ ಮಾಡ್ತೀವಿ, ಚೆಕ್ ಪೋಸ್ಟ್ ಆ ಕಡೆ ಚೆಕ್ ಪೋಸ್ಟ್ಗೆ 1.5 ಗಂಟೆ ಒಳಗಡೆ ಸೇರ್ಕೋಬೇಕಾಗುತ್ತೆ. ಜಾಸ್ತಿ ಬೇಗನೂ ಹೋಗೋಂಗಿಲ್ಲ, ಜಾಸ್ತಿ ಲೇಟಾಗೂ ಹೋಗೋಂಗಿಲ್ಲ. ಸಿಕ್ಕಿದ್ರೆ ಅದೃಷ್ಟ, ಸಿಕ್ಕಿಲ್ಲ ಅಂದ್ರೂ ಅದೃಷ್ಟನೇ. ಯಾಕಂದರೆ ಪ್ರಾಣಿ ಸಿಗ್ಬೇಕು ಅಂದ್ಬಿಟ್ಟು ದೊಡ್ಡ ಪ್ರಾಣಿಗಳು ಸಿಕ್ಕರೆ ನಮಗೆ ಕಷ್ಟ. ಒಂದು ವಿಡಿಯೋ ಮಾಡ್ಕೊಬಿಡೋಣ ಇಲ್ಲಿಂದ. ನೆಟ್ವರ್ಕ್ ಅಂತೂ ಒಂದು ಪಾಯಿಂಟೂ ಸಿಗ್ತಾಯಿಲ್ಲ. ನಿನ್ ಕತೆನ ನನ್ಗಲ್ದೆ ಇನ್ಯಾರಿಗೆ ಹೇಳ್ತೀಯ ನೀನು? ಹೇಳು. ಏನೋ ಹೇಳೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು? ನಮ್ಮ ಹಳೆ ಹಾಡು. ಏನು ಮಾಡೋದು, ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು. ಕೋತಿಗಳಿಗೆಲ್ಲ ನೀವು ಈ ಥರ ಮನೆಯಿಂದ ತಂದಿರೋಂಥ ಫುಡ್ ಆಗಲಿ, ಹಣ್ಣುಗಳು, ಬಾಳೆನೆಲ್ಲ ಹಾಕ್ಬಿಡ್ತೀರಾ, ಅವು ಈ ಥರ ಗಾಡಿಗೆ ಸಿಕ್ಕಾಕೋತವೆ. ಏನಾರ ಕೊಡ್ತವೆ ಅಂದ್ಬಿಟ್ಟು ಗಾಡೀಲಿ ಹೋಗ್ತಾನೆ ಹತ್ರಕ್ಕೆ ಬರ್ತಾರೆ. ಅದು ಪ್ರಾಣಿಗೆ ಅಪಾಯ ಆಗುತ್ತೆ ಈ ಥರ ಹತ್ರ ಬರೋದ್ರಿಂದ. ಏನು ಗುರು, ಆಗಿಂದ ಬರ್ತಾನೆ ಇದ್ದೀವಿ, ಒಂದು ಪ್ರಾಣಿನೇ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಒಂದೇ ಒಂದು ನವಿ ಸಿಕ್ತು. ಒಂದು ಕೋತಿ ನೋಡ್ದ, ಹಸ್ಕೊಂಡು ನಾರ್ಮಲ್ ಥರ ಮೇಯ್ತಾ ಇತ್ತು ಅಷ್ಟೇ. ಒಂದಷ್ಟು ಜನ ಸಿಕ್ಕಿದ್ರು ಅಲ್ಲಿ.
ನಾವು ಬರ್ತೀವಿ ವೀಡಿಯೋಗೆ ಹಂಗೆ ಹಿಂಗೆ ಅಂದರು. ಫೋಟೋನು ಫೋಟೋ ಎಲ್ಲ ಹೊಡ್ಸ್ಕೊಂಡು ಅಲ್ಲಿ ಈಗ ಹೋಯ್ತಾ ಇದ್ದೀವಿ. ಒಂಥರ ಸ್ವಲ್ಪ ಯಾಕೋ ಮಳೆ ಬರೋ ಥರ ಇದೆ. ಇನ್ನು ಚೆಕ್ ಪೋಸ್ಟ್ಗೆ ಇನ್ನೊಂದು 10-11 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ದಾರೆ. ಗೋಪುರದಲ್ಲಿ ಬೇರೆ ಚಾರ್ಜರ್ ಕಮ್ಮಿ ಆಯಿತು, ಬ್ಯಾಟ್ರಿ ಬೇರೆ ಚೇಂಜ್ ಮಾಡಬೇಕು. ಇಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ, ಇಲ್ಲಿ ನಿಲ್ಸೋಕ್ಕೂ ಇಲ್ಲ. ನಿಲ್ಲಿಸ್ಬಿಟ್ರೆ ಯಾರೋ ಫಾರೆಸ್ಟರ್ ನೋಡ್ರೆ ಅದಕ್ಕೂ ಫೈನ್ ಹಾಕ್ತಾರೆ. ಇನ್ನೊಂದು 1/4 ಗಂಟೆಯಲ್ಲಿ ನಾವು ಒಂದು 10-12 ಕಿಲೋಮೀಟ್ರ್ ದಾಟಬೇಕು. ಓ, ಯಾವುದೋ ಆಕ್ಸಿಡೆಂಟ್ ಆಗಿದೆ. ಯಾವುದೋ ಗಾಡಿಗಳು ಆಪೋಸಿಟ್ ಕುತ್ಕೊಂಡು ಅಲ್ಲೇ ಸೈಡ್ಗೆ ಹಾಕಿದ್ದಾರೆ. ಹೆಂಗೋ ಕರೆಕ್ಟ್ ಟೈಮ್ಗೆ ಚೆಕ್ ಪೋಸ್ಟ್ ಹತ್ರನೇ ಬಂದಿದ್ದೀವಿ. ಇನ್ನೂ 3 ನಿಮಿಷ ಇದೆ 1.5 ಗಂಟೆಗೆ. ಕರೆಕ್ಟ್ ಟೈಮ್ ಅಂದರೆ ಕರೆಕ್ಟ್ ಟೈಮಾಗಿ ಬಂದಿದ್ದೀವಿ. ಗುರು ಅಲ್ಲಿ ಹಾಕಿ ಗುರು ಸ್ವಲ್ಪ ಟಿವಿ ಅಂಗಡಿ ಹತ್ರ. ಹಾಂ ಗುರು ಅಲ್ಲಿ ಹಾಕು. ಇಲ್ಲೇನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಹಾಕೊಂಡು ಮುಂದಕ್ಕೆ ಹೋಗೋಣ. ಹೊಟ್ಟೆ ಸಿದ ನನಗಂತೂ. ಏ ಇನ್ನೂ 2 ನಿಮಿಷ ಅದೇ. 5 ನಿಮಿಷ ಆಯ್ತು. 12:10 ಬರಬೇಕಾಯ್ತು. 12:15 ನಾವು ಬಿಟ್ಟಿದ್ದಲ್ಲಿ ಎಷ್ಟು? ಓ 12 ಅಲ್ಲಿ ಬಿಟ್ಟಿದ್ದು 10:40ಗೆ. 10:40ಗೆ 12 ಇದಕ್ಕೆ ಬರಬೇಕಿತ್ತು. ಹೇಳಿಲ್ವಾ, ಅವಾಗಲೇ ಕಟ್ಟಿದ್ರೆ. ಓಕೆ.